ಮತ್ತೆ ಇನ್ನೊಂದು ಸಲನೂ ಅವರೇ ಗೆಲ್ಲೋದು. ಏನಕ್ಕೆ ಬಹಳ ಸುಳ್ಳದು, ಅದ್ರಲ್ಲಿ ನಿಜನೇ ಇಲ್ಲ. 406 ಸೀಟ್ ಬರ್ತಾರೆ ನೋಡಿ. ಏನಿಲ್ಲ, ಅದೆಲ್ಲ ಇವ್ರು ಹೇಳ್ಕೊಳ್ಳೋ ಸುಳ್ಳುಗಳವಲ್ಲ. ನಮ್ಮ ಭಾರತ ದೇಶದವರು ವರ್ಲ್ಡಲ್ಲಿ ಇರ್ಬೇಕು, ಕಂಟ್ರಿಗಳಲ್ಲಿ ಇರ್ಬೇಕು ಕಾರಣ ಅಂದರೆ ಮೋದಿ ಅವರು. ಕೋಟಿಗಟ್ಟಲೆ ಇದ್ದಾರೆ ಜನ ಬಡವರು ಎಲ್ಲ, ಅದರಲ್ಲಿ ಎಲ್ಲ ಫ್ರೀ 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 ಅಂತ ಕೊಟ್ಟು ಈ ಸ್ಟೇಟ್ ಗೌರ್ಮೆಂಟ್ ಅವರು ಎಲ್ಲ ಹಾಳು ಮಾಡ್ತಾರೆ. ಅದು ಮಾಡೋದಕ್ಕೆ ಕಂಬಷ್ಟು ಮರ್ಯಾದೆ ಬರ್ತಾ ಇದೆ. ಯಾರ ತಲೆ ಮೇಲೆ ಬರುತ್ತೆ, ಎಲ್ಲಿಂದ ಬರುತ್ತೆ? ಆಮೇಲೆ ಬಿ ಜೆ ಪಿ ಅಂತ ಹಿಂದೂಗೆ, ಮುಸ್ಲಿಮ್ಗೆ, ಕ್ರಿಶ್ಚಿಯನ್ಗೆ ಅಂತ ಸುಮ್ಮನೆ ಅವಲಂಬಿಸ್ಕೊಳ್ತಾರೆ. ಅವ್ರಿಗೆ ಹೊಸದಾಗಿ ಏನು ಮಾಡೋಕ್ಕಾಗಲ್ಲ ಅವರಿಂದ, ಬಿಡಿ. ಇಲ್ಲಿಗೆ ಮಾತ್ರ ಕಂಟ್ರೋಲ್ ತಂದವ್ರೆ, ಅದನ್ನ ಗಮನಕ್ಕೆ ತಗೊಳ್ಳಿ. ಹೋಗ್ಲಿ ಬಿಡಿ, ಆರಾಮಾಗಿರಿ, ಏನ್ ಪ್ರಾಬ್ಲಮ್ ಇಲ್ಲ. ಏನ್ ಮಾಡೋಕ್ಕಾಗುತ್ತೆ ಸೆಂಟ್ರಲ್? ಇಲ್ಲ ಯಾವತ್ತೂ ಅವರು 1,000 ಕೋಟಿ ತರ್ತೀನಿ ಅಂತ ಹೇಳಲೇ ಇಲ್ಲ ಸರ್. ಸಿಟಿ ಮಾರ್ಕೆಟ್ನ ಬದಲಾಯಿಸಕ್ಕೆ ಯಾರ ಕೈಲ 100% ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಈ ದೇಶಕ್ಕೆ ಸಪೋರ್ಟ್ ಬೇಕು. ಈಗ ಮೋದಿ ಅವ್ರನ್ನ ಇನ್ನು 5 ವರ್ಷ ಮಾಡ್ಬಿಟ್ಟು ಸಾಕು. ಅವ್ರು ಏನ್ ಮಾಡ್ಬೇಕು, ಯಾರನ್ನ ಕುಂಡಿಸ್ಬಿಟ್ಟು ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ ಸರ್. ಹೌದು, ದೇಶ ಒಳ್ಳೇದಾಗಬೇಕಂದ್ರೆ ಅವ್ರು ಚೆನ್ನಾಗಿರ್ಲಿ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲೇ ಮಾತೆ. ಸಿದ್ದರಾಮಯ್ಯ ಚೆನ್ನಾಗಿರ್ಲಿ, ಅವರು ಚೆನ್ನಾಗಿ ನಡೆಸಲಿ. ಬೆಂಗಳೂರು ಸೆಂಟ್ರಲ್ ಬಗ್ಗೆ ಈಗ 2 ಸಲ ಗೆದ್ದವ್ರೆ. 2 ಸಲ ಗೆದ್ದಿದ್ದಾರೆ, ಕಂಟಿನ್ಯೂ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಸಲನೂ ಅವರೇ ಗೆಲ್ಲೋದು. ಏನಕ್ಕೆ ಅಂದರೆ ಅವರು ಒಳ್ಳೆ ವ್ಯಕ್ತಿ, ಒಳ್ಳೆ ಯಾವುದೇ ಜನ ಗುಂಪು ಹೋದ್ರೂ, ಒಬ್ಬರು ಹೋದ್ರೂ ಚೆನ್ನಾಗಿ ನೀಟಾಗಿ ಮಾತಾಡ್ತಾರೆ, ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ. ಹೋದವ್ರಿಗೆಲ್ಲ ಏನು ನಿಮ್ಮ ಕೊರತೆಗಳು ಅಂತ ಕೇಳ್ತಾರೆ, ಎಲ್ಲ ಮಾಡ್ತಾವ್ರೆ. ಈ ಸಲನೂ ಅವರೇ ಗೆಲ್ಲೋದು, ಅವ್ರಿಗೆ ಓಟು. ಅದಕ್ಕಿಂತ ದೊಡ್ಡದು ಏನಂದರೆ ನಮ್ಮ ಭಾರತ ದೇಶನ ಮುಂದುವರ್ಸೋರು ಯಾರು? ಮೋದಿಯವರು. ಅದಕ್ಕಿಂತ ದೊಡ್ಡ ದೇಶ ವರ್ಲ್ಡಲ್ಲಿ ಎಲ್ಲಿ ಹೋದ್ರೂ ಅಷ್ಟೇ. ಯಾವ ಕಂಟ್ರಿಗಾದ್ರು ಹೋಗಿ, ಯಾವ ಕಂಟ್ರಿಯಲ್ಲಿ ಅದು ಇವತ್ತು ನಮ್ಮ ಭಾರತ ದೇಶದವರು ವರ್ಲ್ಡಲ್ಲಿ ಇರ್ಬೇಕು, ಕಂಟ್ರಿಗಳಲ್ಲಿ ಇರ್ಬೇಕು ಕಾರಣ ಅಂದರೆ ಮೋದಿಯವರು. ಯಾವುದೇ ಕಷ್ಟ ಆಗೋಗ್ಬಿಟ್ರು ಮೋದಿಯವರಿಂದನೇ ಬಚಾವಾಗೋದು, ಮೋದಿಯವರಿಂದ ಉಳ್ಕೊಂಡಿರೋದು. ಪ್ರತಿಯೊಂದು ಕಂಟ್ರಿನಲ್ಲಿ ಏನೇನೋ ಕಾನೂನು ತರ್ತಾರೆ, ಬೇರೆಯವರಲ್ಲಿ ಇರಬಾರ್ದು, ಇಲ್ಲಿ ವರ್ಕರ್ ಇರಬಾರ್ದು, ಓದೋರು ಇರಬಾರ್ದು ಅಂತಾರೆ. ಅವ್ರನ್ನ ಎಲ್ರಿಗೂ ಸೇಫ್ಟಿ ಮಾಡ್ತಾರೆ. ಈಗ ನೋಡಿ, ಈಗ ಒಂದು ಇವರು ಗಲ್ ಶಿಕ್ಷೆ ಆಯಿತು, 5 ಜನ 6 ಜನ. ಅವ್ರು ನೋಡಿ ಆ ಥರ ತಂದು ಯಾವ ಥರ ಮಾಡಿದ್ರು. ಈ ಜಮ್ಮು ಕಾಶ್ಮೀರ ಯಾವ ಥರ ಇತ್ತು. ಈಗ ಅಲ್ಲಿ ನೋಡಿ, ಏನಾದರೂ ತೊಂದರೆ ಇದೆಯಾ, ಯಾರಿಗಾದ್ರೂ ತೊಂದರೆ ಇದೆಯಾ? ಪ್ರತಿಯೊಂದು ದಿನಾನು 2 ಜನ 3 ಜನ 2 ಜನ ಮಿಲಿಟ್ರಿಯವ್ರು ಸಾಯೋರು. ಇವತ್ತು ಯಾರಾದ್ರು ಮಿಲಿಟ್ರಿಯವ್ರು ಸಾಯಿಬಿಡ್ತಾರ. ಚೀನಾ ಬಾರ್ಡ್ರು ಏನು ಮಾಡಿದ್ರು, ಪಾಕಿಸ್ತಾನ ಬಾರ್ಡ್ರು ಏನು ಮಾಡಿದ್ರು, ಜಗಳ ಮಾಡಿದ್ರ, ಯುದ್ಧ ಮಾಡಿದ್ರ. ಹಾಗೆ ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು, ವರ್ಕ್ಲೋಡ್ ಏನು ತೊಗೊಳ್ಬೇಕು ತೊಗೊಂಡು ಬರ್ತಾ ಇದ್ದಾರೆ. ಪಾಕಿಸ್ತಾನ ಆಗಲಿ, ಚೀನಾ ಆಗಲಿ, ಬಾಂಗ್ಲಾದೇಶ ಆಗಲಿ, ಶ್ರೀಲಂಕಾ ಆಗಲಿ. ಇದಕ್ಕಿಂತ ಇನ್ನೂ ಒಂದು 4ರಷ್ಟು ಜಾಸ್ತಿ ಆಗಬೇಕಾಯ್ತು. ಇಲ್ಲಿಗೆ ಮಾತ್ರ ಕಂಟ್ರೋಲ್ ತಂದವ್ರೆ, ಅದನ್ನ ಗಮನಕ್ಕೆ ತಗೊಳ್ಳಿ. ಇದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಆಗಬೇಕಾಯ್ತು ಏನೋ, ಅದನ್ನು ಕಂಟ್ರೋಲ್ ತಂದು ಈ ಲೆವೆಲ್ ಇಟ್ಟವ್ರೆ. ಇನ್ನು ಮುಂದಕ್ಕೆ ಎಲ್ಲ ಕಡಿಮೆ ಮಾಡ್ಕೊಳ್ತಾರೆ. ನಮ್ಮ ಭಾರತ ದೇಶ ಜನಸಂಖ್ಯೆ ಜಾಸ್ತಿ, ಬಡವರು ಜಾಸ್ತಿ, ಸಂಪಾದನೆ ಕಮ್ಮಿ. ಏನೋ ಕಂಪ್ನಿಗಳಿದೆ, ಈ ಲೋಕಲ್ ಕಂಪ್ನಿಗಳು ಬಂದು ಟ್ಯಾಕ್ಸ್ ಅಂತಾರೆ, ಟ್ಯಾಕ್ಸ್ ಕಟ್ಟಲ್ಲ. ಲಿಮಿಟೆಡ್ ಕಂಪ್ನಿ ಮಾತ್ರ ಬರುತ್ತೆ. ಕೋಟಿಗಟ್ಟಲೆ ಇದ್ದಾರೆ ಜನ ಬಡವರು ಎಲ್ಲ, ಅದರಲ್ಲಿ ಎಲ್ಲ ಫ್ರೀ 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 ಅಂತ ಕೊಟ್ಟು ಈ ಸ್ಟೇಟ್ ಗೌರ್ಮೆಂಟ್ ಅವರು ಎಲ್ಲ ಹಾಳು ಮಾಡ್ತಾರೆ. ಸೆಂಟ್ರಲ್ ಅವ್ನು ಏನು ಮಾಡೋದು? ಏನು ಮಾಡೋಕ್ಕಾಗುತ್ತೆ ಸೆಂಟ್ರಲ್? ಸ್ಟೇಟ್ ಅವರು ಹೌದು, ಇನ್ನೇನು ಯಾರ ತಲೆ ಮೇಲೆ ಬರುತ್ತೆ, ಎಲ್ಲಿಂದ ಬರುತ್ತೆ? ಸುಮ್ಮನೆ ಜನ ಏನೋ ಬೆಂಬಲಕ್ಕೆ ಮಾಡೋದು ಇದು ಮಾಡೋದನ್ನ. ಆಮೇಲೆ ಬಿ ಜೆ ಪಿ ಅಂತ ಹಿಂದೂಗೆ, ಮುಸ್ಲಿಮ್ಗೆ, ಕ್ರಿಶ್ಚಿಯನ್ಗೆ ಅಂತ ಸುಮ್ಮನೆ ಅವಲಂಬಿಸ್ಕೊಳ್ತಾರೆ. ಬಿ ಜೆ ಪಿಗಾದ್ರೂ ಓಟ್ ಹಾಕಿ, ಕಾಂಗ್ರೆಸ್ಗಾದ್ರೂ ಓಟ್ ಹಾಕಿ, ದಳಕ್ಕಾದ್ರೂ ಹಾಕಿ, ಯಾವುದಕ್ಕೆ ಪಕ್ಷಕ್ಕೆ ಓಟ್ ಹಾಕಿ, ಮುಸ್ಲಿಮ್ಸ್ ಇಂಡಿಯಾ ನಮ್ಮದು ಅಂತ ಬಂದರೆ ಸಾಕು ನಮಗೆ. ಕ್ರಿಶ್ಚಿಯನ್ಸ್ ಇಂಡಿಯಾ ನಮ್ಮದು ಅಂತ ಬೋಟ್ ಹಿಡ್ಕೊಟ್ರೆ ಸಾಕು, ಪಾಕಿಸ್ತಾನ್ಗೆ ಜೈ ಅಂತಾರೆ. ಅದರಲ್ಲಿ ಅಲ್ಪ ಸ್ವಲ್ಪ ಒಬ್ಬರು ಇಬ್ಬರು, ಅದರಿಂದ ಎಲ್ರಿಗೂ ಕೆಟ್ಟ ಹೆಸರು. ಅದೇ ಮುಸ್ಲಿಮ್ಸು ಬಿ ಜೆ ಪಿಗೆ ಎಷ್ಟು ಜನ ಬೆಂಬಲಿಗಿದ್ದಾರೆ ಏನಕ್ಕೆ ಅಂದರೆ ನಮ್ಮ ಭಾರತ ದೇಶ ಅಂತ ಬಿಟ್ಕೊಡ್ಬಾರ್ದು ಅಂತ. ಈ ಕೆಲವು ಎಲ್ಲ ರೆಡ್ಡಿಗಳು, ನಾಡಿಗಳು, ಬಲ್ಜಿಗರು, ಗೌಡರು ಎಲ್ಲ ಇರ್ತಾರೆ. ಹೋಗ ನಿನ್ನ ಜಾತಿ ಅಂತ ಬೈಕೊಂಡು ಗಲಾಟೆ ಬರ್ತದೆ. ಅದನ್ನ ಯಾರು ದೊಡ್ಡ ತಗೊಳ್ಳಲ್ಲ. ಹಂಗೆ ಚಿಲ್ಲರೆ ಪಲ್ರೆಗಳು ಏನೋ ಒಂದು ಗಲಾಟೆ ಇದಕ್ಕೆ ವಿಷಯ ಆಗ್ಬಿಡ್ತದೆ. ಹಿಂದೂ ಮುಸ್ಲಿಂ ಗಲಾಟೆ, ಹಿಂದೂ ಮುಸ್ಲಿಮ್ಗಾಗಲ್ಲ. ಹಿಂದೂಗಳು ಬೈದ್ರೆ ತಾನೆ ಸರ್ ಮುಸ್ಲಿಮ್ಸ್ ನಾನು ಓಟ್ ಹಾಕೋದು ಕಾಂಗ್ರೆಸ್ ಅವ್ರಿಗೆ. ಇಲ್ಲಾಂದರೆ ಹೆಂಗೆ ಸರ್ ಕಾಂಗ್ರೆಸ್ ಅವರು ಅವ್ರನ್ನ ಗೋಬೇಕು ಸರ್ ಮುಸ್ಲಿಮ್ಸ್ನ. ಹಿಂದೂಗಳನ್ನ ಬೈದರೆ ಕಾಂಗ್ರೆಸ್ಗೆ ಓಟು ಸ್ವಲ್ಪ ಸುಲಭವಾಗಿ ಬರುತ್ತೆ. ಕ್ರಿಶ್ಚಿಯನ್ಸ್ ಗಲಾಟೆ ಇಟ್ಟರೆ ಸುಲಭವಾಗಿ ಓಟ್ ಬರ್ತದೆ. ಅದೇ ಓಟ್ಗೋಸ್ಕರ ಅವ್ರು ಇಟ್ಕೊಂಡಿರೋದು, ಕಾಂಗ್ರೆಸ್ನವರು ಮುಸ್ಲಿಮ್ನವ್ರು ಇಟ್ಕೊಂಡಿರೋದು ಓಟ್ಗೋಸ್ಕರ. ಅರ್ಥ ಆಯ್ತಾ? ಈಗ ಒಂದು ಮುಸ್ಲಿಮ್ಸ್ ಅವರು ಇದ್ದಾರೆ, ಯಾವುದ್ರಲ್ಲಿಲ್ಲ, ಓದೋದ್ರಲ್ಲಿಲ್ವಾ, ಬಿಸ್ನೆಸ್ಸಲ್ಲಿಲ್ವಾ, ಗೌರ್ಮೆಂಟಲ್ಲಿಲ್ವಾ, ಏನೋ ಆಧಾರಲ್ಲಿಲ್ವಾ, ರೇಷನ್ ಕಾರ್ಡಲ್ಲಿಲ್ವಾ, ಅವ್ರಿಗೆ ಸೌಲಭ್ಯ ಫ್ರೀಯೆಲ್ಲ ಹೋಗಲ್ವಾ? ಇಲ್ಲ ನೀವು ಹೋಗ್ರಿ ಬೇರೆ ಕಂಟ್ರಿಗೆ, ಬೇರೆ ದೇಶಕ್ಕೆ ಹೋಗ್ರಿ ಅಂತ ಏನಾದ್ರು ತೊಂದರೆ ಕೊಡ್ತಾರ? ಏನಿಲ್ವಲ್ಲ. ಇವಾಗ ಮೋದಿಯವ್ರು ಬಂದರು, ಬಿ ಜೆ ಪಿ ವಾಜಪೇಯಿ ಕಾಲದಿಂದ ಬಂದರು,
ನಾವು ಯಾರನ್ನೂ ಹೋಗು ಅಂದಿಲ್ಲ, ಬೈದಿಲ್ಲ, ಹೊಡೆದಿಲ್ಲ, ಮಾಡಿಲ್ಲ. ನಮಗೇನೊಂದು ಅವ್ರ ಬೇಡಿಕೆ ಏನಂದರೆ ಭಾರತ ದೇಶ ಸರ್ ಅದೇನು ಗೊತ್ತಾ, ಆಧಾರ್ ಕಾರ್ಡ್ ಬಗ್ಗೆ ನಿಮ್ಗೆ ಗೊತ್ತಾ, ಏನು ಗೊತ್ತಿಲ್ಲ, ತಂದರು ಒಳ್ಳೇದಾಯ್ತಾ ಕೆಟ್ಟದಾಯ್ತಾ, ರೇಷನ್ ಕಾರ್ಡು ಒಳ್ಳೇದಾಯ್ತಾ ಕೆಟ್ಟದಾಯ್ತಾ, ಅಂತ ತೊಗೊಂಡ್ರೆ ನನ್ನ ಕಂಟ್ರಿ ನನ್ನ ದೇಶದಲ್ಲಿ ನಾನು ಇದ್ದೀನಿ ಅಂತ ತೊಗೊಳ್ತೀನಿ. ನಾನು ನನ್ನ ದೇಶ ನಿನ್ನ ಗುರ್ತು, ನೀನು ಯಾವ ದೇಶದವನು, ನಿನ್ಗೇನು ಬೇಕು, ಯಾವ ದೇಶದವನು ನೀನು ತಗೋ. ಸರ್ ಈಗ ಪಿ ಸಿ ಮೋಹನ್ ಸಾಹೇಬರು ಇಲ್ಲಿ ಈ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಸರ್? ಎಂ ಪಿಗಳು ಬಂದು ಮಾಡೋ ಕೆಲಸ ಗೊತ್ತಾಗಲ್ಲ, ಕೌನ್ಸಿಲರ್ ಮಾಡೋ ಕೆಲಸ ಗೊತ್ತಾಯ್ತದೆ ಆಯಿತಾ. ಎಂ ಪಿನೂ ಎಮ್ ಎಲ್ ಎನು ಕೌನ್ಸಿಲರ್ಗಳು ಇದಕ್ಕೆಲ್ಲ ಮಾಡ್ಕೊಂಬರೋದು ಸ್ಟೇಟ್ ಗೌರ್ಮೆಂಟಿಂದನೇ ಎಮ್ ಎಲ್ ಎಗೆ ಬರಬೇಕು, ಕೌನ್ಸಿಲರ್ ಬರಬೇಕು, ಸೆಂಟ್ರಲ್ ಗೌರ್ಮೆಂಟಿಂದನೇ ಎಂ ಪಿಗೆ ಬರಬೇಕು ಫಂಡ್ಗಳು. ಆದ್ರೆ ಕೆಲಸ ಮಾಡೇ ಮಾಡ್ತಾರೆ. ಆ ಕೆಲಸ ಎಂ ಪಿ ಮಾಡೋ ಕೆಲಸ ಯಾರು ಗೊತ್ತಾಗಲ್ಲ. ಇಲ್ಲಿ ಮಾರ್ಕೆಟ್ನಲ್ಲೆಲ್ಲ ತುಂಬ ಗಲೀಜಿರುತ್ತೆ ಸರ್. ಸಿಟಿ ಮಾರ್ಕೆಟ್ನ ಬದಲಾಯಿಸೋಕ್ಕೆ ಯಾರು ಕೈಲಾಗಲ್ಲ. ಹಂಗೆ ಬದಲಾಯಿಸ್ಬೇಕಾದ್ರೆ ಅಂಥ ಸಾಂಗ್ಲಿಯನ್ ಕಾಲದಿಂದ ನೋಡ್ತಾ ಇದ್ದೀನಿ ನಾನು ಸುಮಾರಿಗಿಲ್ಲ ಇಲ್ಲಿ ಒಂದು 40-45 ವರ್ಷದಿಂದ ಇದ್ದೀನಿ ಆಯಿತಾ. ಅದಕ್ಕೆ ಖುದ್ದಾಗಿ ಕರೆಕ್ಟಾಗಿ ನಿಂತ್ಕೊಂಡು ಮಾಡಬೇಕಂದ್ರೆ ಇಲ್ಲ. ಆಮೇಲೆ ಸಿಟಿ ಮಾರ್ಕೆಟ್ನ ಹಂಗೆ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿ ಜನ ಜಾಸ್ತಿ, ವ್ಯಾಪಾರಸ್ಥರು ಜಾಸ್ತಿ, ತಿಳುವಳಿಕೆ ಕಡಿಮೆ. ಏನೋ ಅವ್ರು ಬರ್ತಾರೆ, ಬೆಳಿಗ್ಗೆ ಬರ್ತಾರೆ, ಸೊಪ್ಪು ಮಾರೋರು, ಹೂವು ಮಾರೋರು, ಏನು ಹಣ್ಣು ಹಂಬಲು ಮಾರೋರು ಎಲ್ಲ ಇಲ್ಲಿ ಹೋಲ್ಸೇಲ್. ಇಲ್ಲಿ ಬಿಟ್ಟರೆ ಹೋಲ್ಸೇಲ್ ಇಲ್ಲಿ ಸಿಗಲ್ಲ, ಬರ್ತಾರೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೊಳಕ್ಕಾಗ್ತಿಲ್ಲ. ಈಗ ಮೋದಿಯವ್ರನ್ನ ಇನ್ನು 5 ವರ್ಷ ಮಾಡಿಬಿಟ್ಟು ಸಾಕು, ಅವ್ರು ಏನು ಮಾಡಬೇಕು, ಯಾರನ್ನ ಕುಂಡಿಸ್ಬಿಟ್ಟು ಹೋಗ್ತಾರೆ. ನೀವು ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಇದ್ದಾರೆ, ನೀವು ಯಾರಿಗಾದ್ರೂ ಓಟ್ ಹಾಕಿ, ಭಾರತ ನಮ್ಮದು, ಇಂಡಿಯಾ ನಮ್ಮದು ಅಂತ ನಮ್ಮ ಭಾರತ ದೇಶ ಬಾವುಟ ಹಿಡ್ಕೊಂಬಿಟ್ರೆ ಯಾರು ಏನು ಕೇಳಲ್ಲ. BJP ಅವರು ಕೇಳಲ್ಲ, ಯಾರು ಕೇಳಲ್ಲ. ಈಗ ಬಿಜೆಪಿ ಸರ್ಕಾರ ಸೆಂಟ್ರಲ್ ಕರೆಕ್ಟ್ ಆಗಿದ್ದಾರೆ. ಇದೇ ತರ ಕರೆಕ್ಟ್ ಆಗಿದ್ದರೆ ಸಾಕು, ನಮ್ಮ ದೇಶ ಚೆನ್ನಾಗಿರುತ್ತೆ. ಬರೀ ಸುಳ್ಳು ಹಾಕೊಳ್ತಿರ್ತಾರೆ ಬೇರೆ ಪತ್ರಿಕೆಯವರು, ಅದೇ ಕೆಲಸ ಅವ್ರಿಗೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಪ್ರಾಬ್ಲಮ್ ಅಲ್ಲ, ಭಾಳ ಸುಳ್ಳದು, ಅದರಲ್ಲಿ ನಿಜನೇ ಇಲ್ಲ. ಈಗ ಬಂದಿರೋ ಸರ್ಕಾರ ಫೈನ್ ಆಗಿದೆ, ಈಗ ಮುಂದಕ್ಕೆ ಚೆನ್ನಾಗಿರ್ತಾರೆ, ಮುಂದಕ್ಕೆ ಏನು ತೊಂದರೆ ಆಗಲ್ಲ, ಅವ್ರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಖಂಡಿತ 100% ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಈ ದೇಶಕ್ಕೆ ಸಪೋರ್ಟ್ ಬೇಕು, ಸೆಕ್ಯೂರಿಟಿ ಬೇಕು. ಈ ಕಾಂಗ್ರೆಸ್ನಿಂದ ಇನ್ನೂ ಬೇರೆಯವ್ರನ್ನ ಸೆಕ್ಯೂರಿಟಿ ತರಕ್ಕಾಗಲ್ಲ. ಸಿದ್ದರಾಮಯ್ಯ ಬರೀ ಸ್ಟೇಟ್ ಮಾಡ್ಬೋದು ಅಷ್ಟೇ, ಸೆಂಟ್ರಲ್ಗೆ ಯಾರು ಮಾಡೋಕ್ಕಾಗುತ್ತೆ? ಸಿದ್ದರಾಮಯ್ಯ ಪ್ರೈಮ್ ಮಿನಿಸ್ಟರ್ ಆಗುತ್ತಾ? ಅವ್ರು ಎಲ್ಲಿ ಬೆಂಬಲಿಸ್ತಾರೆ ಹೇಳಿ? ಈಗ ಕ್ಯಾಂಡಿಡೇಟ್ ಯಾರಿದ್ದಾರೆ ಪ್ರೈಮ್ ಮಿನಿಸ್ಟರ್ಗಲ್ಲಿ? ಯಾರು ಇಲ್ಲ, ಬರೀ ಮೋದಿನೇ. ರಾಹುಲ್ ಗಾಂಧಿ ಎಲ್ಲ ಯಾರು ಅವ್ರು 25 ಜನ ಗೆಲ್ಸ್ಕೊಂಬರಕ್ಕಾಗಲ್ಲ, 100 ಜನ ಗೆಲ್ಸ್ಕೊಂಬರಕ್ಕಾಗಲ್ಲ ರಾಹುಲ್ ಗಾಂಧಿಯಿಂದ. ನೋಡಿ ಈಗಿರೋದು ಕರೆಕ್ಟ್ ಆಗಿದೆ. ಸಿದ್ದರಾಮಯ್ಯ ಚೆನ್ನಾಗೇ ಮಾಡ್ತಾ ಇದ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅದೇ ಥರ ಸೆಂಟ್ರಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಹೋಗ್ಲಿ ಬಿಡಿ, ಆರಾಮಾಗಿರಿ, ಏನು ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ಅವ್ರು ಹೇಳೋದು ಚೈನಾ ಪ್ರಾಬ್ಲಮ್ ಅದು ಇದಕ್ಕೆ ಗೂಬೆ ಕುಣಿಸ್ತಾರೆ ಜನಗಳಿಗೆ ಗೂಬೆ ಕುಣಿಸಿ ಏನೋ ಒಂದು ತಪ್ಪನ್ನ ಸುಳ್ಳನ್ನ ನಿಜ ಮಾಡ್ತಾವ್ರೆ ಅಷ್ಟೇ, ಇನ್ನೇನಿಲ್ಲ. ಬಟ್ ಈ 100% ಮೋ ಇಸ್ ಎ ಗುಡ್ ಪ್ರೈಮ್ ಮಿನಿಸ್ಟರ್, ಈಸ್ ಎ ವೆರಿ ಗುಡ್ ಮ್ಯಾನ್ ಅಂಡ್ ವೆರಿ ಗುಡ್ ಮಿನಿಸ್ಟ್ರಿ, ಎಲ್ಲ ಗುಡ್, ವೆರಿ ಗುಡ್, ಏನು ಮಾತಾಡಂಗಿಲ್ಲ. ಅವರೇ ಇನ್ನೊಂದು 25 ವರ್ಷ ಇದ್ರೆ ಸಾಕು ನಮ್ಮ ದೇಶಕ್ಕೆ. ಒಳ್ಳೆ ಸ್ಕೀಮ್ಗಳೇ, ಎಲ್ಲ ಒಳ್ಳೆ ಸ್ಕೀಮ್ಗಳೇ. ಹೌದು, ಒಳ್ಳೆ ತಂದಿದ್ದಾರೆ, ಏನಿಲ್ಲ. ಅದೆಲ್ಲ ಇವ್ರು ಹೇಳ್ಕೊಳ್ಳೋ ಸುಳ್ಳುಗಳವಲ್ಲ. ಆಪೋಸಿಟ್ ಪಾರ್ಟಿಗಳಿಗೆ ಏನೋ ಒಂದು ಸಿಗ್ಬೇಕಲ್ಲ, ಏನೋ ಒಂದು ಸುಳ್ಳು ಹೇಳ್ಕೊಂಡು ಏನೋ ಒಂದು ಹೇಳ್ತಾರೆ. ಬಟ್ ಅವ್ರು ಮಾಡೋದೆಲ್ಲ ಒಳ್ಳೇದೇ. ಆಮೇಲೆ ಹೌದು ಇಲ್ಲ ಯಾವತ್ತೂ ಅವರು 1,000 ಕೋಟಿ 10,000 ಕೋಟಿ ತರ್ತೀನಿ ಅಂತ ಹೇಳಲೇ ಇಲ್ಲ. ಇಲ್ಲ ಅವ್ರು ಯಾವತ್ತೂ ದುಡ್ಡು ಕೊಡ್ತೀನಿ ಅಂತ ಹೇಳಿಲ್ಲ. ದೇಶ ನಡೆಸ್ತೀನಿ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಇವತ್ತು ಕೂಡ ಸಿದ್ದರಾಮಯ್ಯನವರು ಕೂಡ ಅವರಿಂದ ಏನಾಗತ್ತೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ವಿನ ಅವ್ರಿಗೆ ಹೊಸದಾಗಿ ಏನು ಮಾಡೋಕ್ಕಾಗಲ್ಲ ಅವರಿಂದ ಬಿಡಿ. ಆದರೆ ಒಂದು ಮಾತು, 10 ವರ್ಷದಿಂದ ಒಬ್ಬ ಇಂಜಿನಿಯರ್ಗೆ 10,000 ಸಂಬಳ ಸಿಗೋದು ಕಷ್ಟ ಆಗ್ತಾ ಇತ್ತು. ಇವತ್ತು ಇಂಜಿನಿಯರ್ಗೆ 40,000 ಸಂಬಳ ಸಿಗ್ತಾ ಇದೆ, 60,000 ಸಿಗ್ತಾ ಇದೆ, 1 ಲಕ್ಷ ಸಿಗ್ತಾ ಇದೆ ಸಂಬಳಗಳು. ಕೆಲ್ಸಗಳು ಇಲ್ಲ, ಇವತ್ತು 90 ಜನ ಎಜುಕೇಟರ್ಸ್ಗೆ ಕೆಲಸ ಸಿಗ್ತಾ ಇದೆ, 90%. ಏನು ಮಾಡೋಕ್ಕಾಗಲ್ಲ ಸರ್. ಹೌದು ಹಾಗೆ ಆಗುತ್ತೆ. ಯಾಕಂದ್ರೆ ಇದು ಜಾಸ್ತಿ ಆದಾಗ ಅದು ಜಾಸ್ತಿ ಆಗೇ ಆಗುತ್ತೆ. ಯಾಕೆ ಹಿಂದೆ ಆಗಿರ್ಲಿಲ್ವೇ? ಇಷ್ಟು ವರ್ಷ ನಾವು ಸಣ್ಣ ಹುಡುಗರಾಗಿದ್ದಾಗ 2 ರೂಪಾಯಿ ಇತ್ತು ಕೆಜಿ ಅಕ್ಕಿ, ಇವತ್ತು 60 ರೂಪಾಯಿ ಆಯ್ತು. ಮಧ್ಯದಲ್ಲಿ ಬರೀ ಬಿಜೆಪಿ ಇತ್ತ. ಮೋದಿ ಜನರ ಕಷ್ಟಕ್ಕೆ ಮಾಡದೆ ಸೈನಿಕರಿಗೆ ಈ ಮೂರ್ತಿಗಳನ್ನ ಮಾಡಕ್ಕೆ, ಹೌದು ಅದೆಲ್ಲ ಸೇಫ್ಟಿ ಮಾಡ್ಲೇಬೇಕು ಸರ್, ಮಾಡ್ಲೇಬೇಕು, ಮಾಡ್ಬೇಕು ಸರ್. ಮಾಡಿಲ್ಲ ಆಗಲ್ಲ. ದೇಶ ಉಳಿಸ್ಬೇಕಾದ್ರೆ ಮಾಡ್ಕೋಬೇಕು. ನಮ್ಮ ಮನೆ ನಾವ್ ಹೆಂಗ್ ಮಾಡ್ತೀವಿ ಹೇಳಿ? 5 ವರ್ಷಕ್ಕೊಂದ್ಸರಿ ಪೇಂಟ್ ಹೊಡಿತೀವಿ ಮನೆಗೆ ಹುಷಾರಾಗಿ ಇಟ್ಕೊ. ಹಾಗೆ ಅವ್ರು ದೇಶನೂ ಹುಷಾರಾಗಿ ಇಟ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ, ಬಿಡಕ್ಕಾಗೋದಿಲ್ಲ. ದೇಶ ಇಂಪಾರ್ಟೆಂಟು, ನಾವು ಇಂಪಾರ್ಟೆಂಟು, ಜನ ಇಂಪಾರ್ಟೆಂಟ್, ದೇಶ ಇಂಪಾರ್ಟೆಂಟು. ಸೈನಿಕರು ಮಾಡ್ಲೇಬೇಕು. ಇಲ್ಲ ಅದನ್ನು ಮಾಡ್ಬೇಕು. ಅದು ಮಾಡೋದಕ್ಕೆ ಈಗ ಮರ್ಯಾದೆ ಬರ್ತಾ ಇದೆ. ಈಗ ಅಮೆರಿಕದಲ್ಲಿ 1 ಲಕ್ಷ ಜನ ಹೋದ ಕೆಲಸ ಕೊಡ್ತಾ ಇದ್ದಾರೆ ಇಂಡಿಯಾದವ್ರಿಗೆ. ಮೊದಲು ಕೊಡ್ತಾ ಇದ್ರಾ? ಜಪಾನ್ ಅಲ್ಲಿ 1 ಲಕ್ಷ ಜನ ಕೆಲಸದಲ್ಲಿದ್ದಾರೆ. ಜರ್ಮನಿ 1 ಲಕ್ಷ ಜನಕ್ಕೆ ಕೆಲಸ ರೆಡಿ ಇದೆ. ಇಂಡಿಯನ್ಸ್ ಕಾಯ್ತಾ ಇದಾರೆ, ಬಂದ್ರೆ ತಗೊಳ್ತಾರೆ ಕೆಲಸಕ್ಕೆ. ಇವೆಲ್ಲ ಮೊದ್ಲೇನಿತ್ತು? ಇಲ್ಲ, ಅವ್ರು ದುಡೋದು ಹಂಗೇನಿಲ್ಲ. ಅಲ್ಲಿ ಹೋಗ್ಲಿ, ಇಲ್ಲಿ ಅವರು ಇಲ್ಲಿ ಬರ್ತಾ ಇದಾರಲ್ವಾ. ಬರೀ ನಾವು ಒಬ್ಬರೇ ಅಲ್ಲಿ ಹೋಗ್ತಾ ಇಲ್ಲ, ಅವ್ರು ಕೂಡ ಇಲ್ಲಿ ಬಂದು ಕೆಲಸ ಮಾಡ್ತಾವ್ರೆ. ನಮ್ಮ ಹುಡುಗರಿಗೆ ಓದಿರೋರಿಗೆ ಒಳ್ಳೆ ಕೆಲಸ ಸಿಗ್ಬೇಕು ನಮ್ಮ ಆಸೆ. ಈಗ ಹುಡುಗ ಚೆನ್ನಾಗಿ ಓದ್ತಾ ಇದ್ದಾನೆ, ಅವ್ನಿಗೆ 50,000 ಸಂಬಳ ಕೊಟ್ಟರೆ ಅವ್ನಿಗೆ ಎಷ್ಟು ಖುಷಿ ಆಗ್ತಾನೆ. ಅವ್ನಿಗೆ 10,000 ಸಂಬಳ ಕೊಟ್ಟರೆ ಅವ್ನಿಗೆ ಎಷ್ಟು ನೋವಾಗತ್ತೆ ಅವಾಗ. ಈಗ ಓದಿರೋ ಮಕ್ಕಳು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದಾರಲ್ವಾ, ಖುಷಿ ಪಡ್ಬೇಕು ನಾವು. ಮತ್ತೆ
ಅವ್ನಿಗೆ ಒಂದು ಜೀವನ ಚೆನ್ನಾಗಿರ್ಬೇಕಲ್ವಾ. ಆಮೇಲೆ ಸರ್ ಒಂದು ಈಗಿನ ಮಕ್ಕಳು ಚೆನ್ನಾಗಾಗ್ಬೇಕಾದರೆ ವರ್ಲ್ಡಲ್ಲಿ ಅವ್ರು ಇರ್ಬೇಕು. ಮೋದಿ ಅವರು ಇಷ್ಟು ಕೋಟಿ ಖರ್ಚು ಮಾಡ್ತಾರೆ ಅಂದ್ರೆ ಬೇರೆ ಫ್ರಾನ್ಸು, ಇಟಲಿ, ಅಮೆರಿಕ, ಜಪಾನು, ಇಂಗ್ಲೆಂಡ್ ಆ ಪ್ರೈಮ್ ಮಿನಿಸ್ಟರ್ ಲೆಕ್ಕ ಎಲ್ಲ ತಗೊಂಡ್ಬಿಟ್ರೆ ಎಲ್ಲಿಗೋ ಉಂಟಾಯ್ತದೆ. 100% ಆಮೇಲೆ ಮಿಲಿಟರಿ ಸೈನಿಕರು ಕೆಪಾಸಿಟಿ ಇದ್ರೇನೆ ಲೀಡಲ್ಲಿರೋದು. ಪ್ರತಿಯೊಂದು ಕಂಟ್ರಿನೂ ಭಯಭಕ್ತಿ ಇರುತ್ತೆ. ಏನೋ ಸೈನಿಕರಿಂದಾನೆ ನಾವು ಚೆನ್ನಾಗಿರೋದು, ನೀವು ಚೆನ್ನಾಗಿರೋದು, ದೇಶಗಳಲ್ಲಿ ಅವ್ರವ್ರ ದೇಶ ಚೆನ್ನಾಗಿರೋದು. ಅದೇನು ಇಲ್ಲ, ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಏನು ಯಾವ ಕೋಮದನು ಇಲ್ಲ, ಸುಮ್ಮನೆ ಯಾರೋ ಒಬ್ರು ಹೇಳ್ತಾರೆ ಅಷ್ಟೇನೆ. ಪ್ರತಿಯೊಂದು ಈ DMK ಇರ್ಬೋದು, ADMK ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಪ್ರತಿಯೊಬ್ರು ಜಾತಿ ಭೇದ ಮಾತುಗಳು ಎತ್ತೋದೇ ಅವರು, ಜಾತಿ ಬಗ್ಗೆ ಬೈಯೋದೇ ಅವರು. ಹಿಂದೂಗಳನ್ನ ಎಷ್ಟು ಟೈಮ್ ಬೈತಾರೆ. ಒಂದು ಟೈಮ್ ಅವ್ರನ್ನ ಮುಸ್ಲಿಮ್ಸ್ ಬೈಯಕ್ಕೆ ನೋಡ್ರಿ, ತಾಕತ್ತಿದ್ರೆ ಬೈಯಕ್ಕೆ ಹೇಳ್ರಿ ಸರ್. ಬೈಬೇಕು ಅಂದ್ರೆ ಆಸೆ ಇಲ್ಲ, ಬೈಬಾರ್ದು. ಯಾರನ್ನೇ ಬೈಬಾರ್ದು, ಯಾರಿಗಾದ್ರೂ ಬೈಬಾರ್ದು. ಜಾತಿ ಬಗ್ಗೆ ಬೈಬಾರ್ದು, ಅವ್ರವ್ರ ಕಮ್ಯುನಿಟಿ ಧರ್ಮದ ಬೈಬಾರ್ದು. ಆ ಬೈ ಕೇಳಿ ನೋಡೋಣ. ಈಗ ಮೊನ್ನೆ 50 ವರ್ಷ ಸರ್ಕಾರ ಮಾಡಿದ್ರು ಕಾಂಗ್ರೆಸ್ ಅವ್ರ ಮಧ್ಯದಲ್ಲಿ. ಈ ಇದೇ ಮುಸ್ಲಿಮ್ನವ್ರಿಗೆ ಎಷ್ಟು ಜನ ಎಜುಕೇಟೆಡ್ಸ್ ಆಗಿದ್ದಾರೆ, ಎಷ್ಟು ಜನ ಆಫೀಸರ್ಸ್ ಆಗಿದ್ದಾರೆ, ಎಷ್ಟು ಜನ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಎಲ್ಲ ಕಂಬಿ ಕೆಲಸ ಮಾಡ್ಕೊಂಡು, ಕ್ಲೀನ್ ಮಾಡ್ಕೊಂಡು, ಗಾಡಿ ತೊಳ್ಕೊಂಡು, ವಾಶ್ ಮಾಡ್ಕೊಂಡು, ಎಲ್ಲ ಸಣ್ಣ ಪಣ್ಣ ಕೆಲಸ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಅವ್ರು ಯಾಕೆ ಇಂಪ್ರೂವ್ ಆಗಿಲ್ಲ? ಇದೇ ಕಾಂಗ್ರೆಸ್ ಮಾಡ್ಬೋದಾಯ್ತಲ್ಲ. ಅವ್ನು ಮಾಡೋಕ್ಕಾಗಿಲ್ಲ, ಮಾಡೋದಿಲ್ಲ. ಅವ್ರು ಓಟ್ಗೋಸ್ಕರ ಅವ್ರು ಚೆನ್ನಾಗಿ ಇಂಪ್ರೂವ್ ಆಗ್ಬಿಟ್ರೆ ಓದ್ಬಿಟ್ರೆ ಓಟ್ ಹಾಕಲ್ವಲ್ಲ. ಅವ್ರು ಓದದೇ ಇದ್ರೆ ಓಟ್ ಹಾಕ್ತಾರೆ ಅಂತ ಅವ್ರು ಹಂಗೆ ಇಟ್ಟಿದ್ರು ಕಾಂಗ್ರೆಸ್ ಅವ್ರು. ಬಟ್ BJP ಹಂಗಲ್ಲ. BJP ಎಲ್ಲಾನು ಓದಿಸ್ತಾ ಇದ್ದಾರೆ. ಎಲ್ಲರೂ ಓದ್ರಿ, ಎಲ್ಲರೂ ಕೆಲ್ಸಕ್ಕೆ ಹೋಗ್ರಿ, ಎಲ್ಲ ಒಳ್ಳೆ ದುಡೀರಿ, ಎಲ್ಲ ಚೆನ್ನಾಗಾಗಲಿ, ಮಕ್ಳು ಪರ್ಸೆಂಟೇಜ್ ಚೆನ್ನಾಗಿ ಬರಲಿ, ಅವ್ರಿಗೆ ಮಕ್ಳಿಗೆ ಏನು ಬೇಕು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಸ್ಕೂಲ್ ಕಾಲೇಜ್ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಹೊಸ ಹಾಸ್ಪಿಟ್ಲ್ ಓಪನ್ ಮಾಡ್ತಾ ಇದ್ದಾರೆ. ಎಲ್ಲ ಹಾಸ್ಪಿಟ್ಲ್ಗಳಿಗೂ ಡಾಕ್ಟರ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲ ಕೊಡ್ತಾ ಇದ್ದಾರೆ, ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ. ಇವ್ರು ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಅಷ್ಟೇ. ಪಕ್ಕ ಕೊಡ್ತಾ ಇದ್ದಾರೆ. ಎಲ್ಲ ಸ್ಟೇಟ್ಗೆ ಏನೇನು ಬೇಕೋ ಎಲ್ಲ ಹೋಗ್ತಾ ಇದೆ. ಅದರಿಂದನೇ ಎಲ್ಲ ಆಗ್ತಾ ಇರೋದು. ಅವ್ರು ಕೊಡದೇ ಇದ್ರೆ ಇವ್ರು ಎಲ್ಲಿ ತರ್ತಾರೆ? ಇವ್ರು ರಿಸರ್ವ್ ಬ್ಯಾಂಕಲ್ಲಿ ಇವ್ರು ಪ್ರಿಂಟ್ ಮಾಡೋಕ್ಕಾಗುತ್ತೆ? ಎಲ್ಲ ಅಲ್ಲಿಂದ ಸೆಂಟ್ರಲಿಂದ ಬರೋದು ದುಡ್ತಾನೆ. ಎಲ್ಲ RBI ತಾನೆ. RBI ಇನ್ಚಾರ್ಜ್ ಇರೋದು ಮೋದಿ ಅವರೇ. ಸೆಂಟ್ರಲ್ ಗೌರ್ಮೆಂಟ್ RBI ಇನ್ಚಾರ್ಜು. ಅದರೆಲ್ಲ ಏನಿಲ್ಲ, ಕರೆಕ್ಟ್ ಆಗಿದೆ. ಇವರು ಏನು ಗೊತ್ತಾ, ವಿರೋಧ ಪಕ್ಷದವರಿಗೆ ಬೇರೆ ಮಾತಿಲ್ಲ, ಏನೋ ಒಂದು ಹೇಳ್ಬೇಕು ಅಂತ ಹೇಳ್ತಾರೆ ಅಷ್ಟೇ. ಬಟ್ ಅದು ನಿಜ ಅಲ್ಲ. ಇನ್ನೊಂದು 25 ವರ್ಷ ಇದೇ ಗೌರ್ಮೆಂಟ್ ಇರಲಿ, ಇದೇ BJP ಇರಲಿ, ದೇಶ ಚೆನ್ನಾಗಿ ಇಂಪ್ರೂವ್ ಮಾಡಲಿ, ಈಗ ಹುಟ್ಟಿರೋ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಆಸೆ. ಸರ್ ಒಂದು ಈಗ ಮೋದಿ ಅವ್ರಿಗೆ ಮುಸ್ಲಿಮ್ಸ್ ಓಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಕ್ರಿಶ್ಚಿಯನ್ಸ್ ಓಟು ಪರ್ಸೆಂಟೇಜ್ ಆಗಿದೆ. ಹಿಂದೂಗಳಲ್ಲೇ ಮೋದಿಗೆ ಆಪೋಸಿಟ್ ಇದ್ದವರು ಪರ್ಸೆಂಟೇಜ್ ಜಾಸ್ತಿ ಆಗಿದೆ. 406 ಸೀಟ್ ಬರ್ತಾರೆ ನೋಡಿ. ದೇಶ ಒಳ್ಳೇದಾಗಬೇಕಂದ್ರೆ ಅವ್ರು ಚೆನ್ನಾಗಿರ್ಲಿ, ಚೆನ್ನಾಗಿ ನಡ್ಸ್ಕೊಂಡೋಗ್ಲೇ ಮಾಸೆ. ಸಿದ್ದರಾಮಯ್ಯ ಚೆನ್ನಾಗಿರ್ಲಿ, ಅವರು ಚೆನ್ನಾಗಿ ನಡೆಸಲಿ.